ನಂಗೆ ಇಷ್ಟ ಇರೋ ಒಂದು ಕತೆ ಹೇಳ್ತೀನಿ ಆಯ್ತಾ. ನಾನು ಇದನ್ನ ಬೇರೆ ಎಲ್ಲೋ ನೋಡಿದ್ದೆ. ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು ಗೈಸ್. ಇದು ಸ್ವಲ್ಪ ಮೆಟಫರಿಕ್ ಆಗಿದೆ. ನಾವು ಹೇಗೆ ದೇವ್ರಿದಾನ ಇಲ್ವಾ, ಇದ್ರೆ ಎಲ್ಲಿದ್ದಾನೆ ಪ್ರೂವ್ ಮಾಡೋದು ಹೇಗೆ, ಮೆಡಿಟೇಷನ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಟಚ್ ಬೇಸ್ ಆಗುತ್ತೆ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಒಂದು ತಾಯಿ ಹೊಟ್ಟೆಲಿ 2 ಮಕ್ಕಳು. ಮೊದಲನೇ ಮಗು ಇನ್ನೊಂದು ಮಗು ಕಡೆ ತಿರುಗಿ ಕೇಳುತ್ತೆ, ಡೆಲಿವರಿ ಆದ್ಮೇಲೆ ಲೈಫ್ ಇದೆ ಅಂತ ನೀನ್ ನಂಬ್ತೀಯಾ? ಇನ್ನೊಂದು ಮಗು ಹೇಳುತ್ತೆ, ಅಫ್ಕೋರ್ಸ್ ಏನೋ ಇರ್ಬೇಕಲ್ಲ, ಡೆಲಿವರಿ ಆದ್ಮೇಲೆ ಏನ್ ನಡೆಯುತ್ತೋ ಅದಕ್ಕೆ ನಾವೆಲ್ಲ ಇಲ್ಲಿ ಪ್ರಿಪೇರ್ ಆಗ್ತಾ ಇದೀವಿ ಅನ್ಸಲ್ವಾ? ಮೊದಲನೇ ಮಗು, ನಾನ್ ಸೆನ್ಸ್, ಲಾಜಿಕ್ ಇಲ್ಲದೆ ಏನೇನೋ ಮಾತಾಡಬೇಡ. ಡೆಲಿವರಿ ಆದ್ಮೇಲೆ ಲೈಫ್ ಇರುತ್ತಾ? ಅದೆಂತ ಲೈಫು? ಸೆಕೆಂಡ್ ಮಗು ಹೇಳುತ್ತೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ನಾವ್ ಇನ್ನೂ ಚೆನ್ನಾಗಿರ್ತೀವಿ ಅಂತ ನನ್ಗೆ ಅನ್ಸುತ್ತೆ. ಮೇ ಬಿ ನಮ್ ಕಾಲಲ್ಲಿ ನಾವು ನಡಿತೀವಿ, ನಾವು ಊಟ ಮಾಡ್ತೀವಿ, ಏನೋ ಬೇರೆ ಏನೋ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ಸುತ್ತೆ. ಮೊದಲನೇದು, ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡು. ನಮ್ಗೆ ಆಂಬ್ಲಿಕಲ್ ಕಾರ್ಡ್ ಅಂತ ಇರುತ್ತೆ, ಅದರಿಂದ ಊಟ ಸಿಗ್ತಿದೆ. ಸುಮ್ನೆ ಡೆಲಿವರಿ ಆದ್ಮೇಲೆ ಲೈಫ್ ಇದೆ ಅನ್ನೋದೆಲ್ಲ ಮರೆತು ಬಿಡು, ಅದೆಲ್ಲ ಚಾನ್ಸೇ ಇಲ್ಲ. ಸೆಕೆಂಡ್ ಮಗು ಹೇಳುತ್ತೆ, ಮೇ ಬಿ ನಮ್ಗೆ ಫಿಸಿಕಲ್ ಕಾರ್ಡೇ ಬೇಡ ಅನ್ಸುತ್ತೆ, ಏನೋ ಡಿಫ್ರೆಂಟ್ ಆಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಮೊದಲನೇದು ಹೇಳುತ್ತೆ, ಹಾಗಾದ್ರೆ ಒಂದು ವಿಷಯ ಹೇಳು, ಇಲ್ಲಿಂದ ಡೆಲಿವರಿ ಆದವರು ಮತ್ತೆ ಯಾಕೆ ವಾಪಸ್ಸೇ ಬಂದಿಲ್ಲ? ಡೆಲಿವರಿ ಇಸ್ ದ ಎಂಡ್ ಆಫ್ ಲೈಫ್. ಡೆಲಿವರಿ ಆದ್ಮೇಲೆ ಇಟ್ಸ್ ಆಲ್ ಡಾರ್ಕ್ನೆಸ್, ಸೈಲೆನ್ಸ್, ಪೇನ್, ಎಗೋನಿ. ಅದಕ್ಕೆ ಎರಡನೇ ಮಗು ಹೇಳುತ್ತೆ, ಬಟ್ ಸರ್ಟನ್ಲಿ ನಾವು ನಮ್ಮ ಅಮ್ಮನ ಮೀಟ್ ಮಾಡ್ತೀವಲ್ವಾ, when she is there she will take care of us. ಅವಳೆಲ್ಲ ನೋಡ್ಕೋತಾಳೆ, ಯೋಚನೆ ಇಲ್ಲ ಅನ್ಸುತ್ತೆ. ಮೊದಲನೇದು ಹೇಳುತ್ತೆ, ನಂಬ್ತೀಯ ನೀನ್ ಅದನ್ನೆಲ್ಲ? ಅವಳಿರೋದೇ ಆದ್ರೆ ಎಲ್ಲಿದ್ದಾಳೆ? ಕಾಣಿಸೋದೇ ಇಲ್ವಲ್ಲ ನಮ್ಗೆ. ಅದಕ್ಕೆ ಎರಡನೇ ಮಗು ಹೇಳುತ್ತೆ, ಅವಳಿಂದನೇ ನಾವು, ಅವಳು ನಮ್ ಸುತ್ತ ಇದ್ದಾಳೆ, ಅವಳೇ ನಮ್ಮ ಪ್ರಪಂಚ, ಅವಳಿಲ್ಲ ಅಂದ್ರೆ ಈ ಸೃಷ್ಟಿನೇ ಇರ್ತಿರ್ಲಿಲ್ಲ. ಮೊದಲನೇ ಮಗು ಹೇಳುತ್ತೆ, ನಾನು ಅವಳನ್ನ ನೋಡಿಲ್ಲ, ಅವಳ ಜೊತೆ ಮಾತಾಡಿಲ್ಲ, ಹೇಗೆ ಅಂತ ನಂಬೋದು? ಅದಕ್ಕೆ ಸೆಕೆಂಡ್ ಮಗು ಹೇಳುತ್ತೆ, ಇಲ್ಲ, ಸೈಲೆಂಟ್ ಆಗಿ ನೀನು ಕಣ್ಮುಚ್ಚಿದಾಗ ಅವಳ ಮಾತು ನಿನಗೆ ಕೇಳತ್ತೆ, ಮೇಲಿಂದ ಅವಳು ಕರಿತಾ ಇರೋದು ನಿಂಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡು. ಆಗ ಎರಡನೇ ಮಗು ಹೇಳುತ್ತೆ, ಇದು ಜಸ್ಟ್ ಒಂದು ನಂಬಿಕೆನಾ, ನಿಜಾನಾ ನನಗೆ ಗೊತ್ತಿಲ್ಲ, ಆದ್ರೆ ನೀನು ಹೇಳ್ತೀಯಾ ಅಂತ ನಾನು ಮಾಡ್ತೀನಿ ಅಂತ ಹೇಳುತ್ತೆ. ಈ ಕಥೆ ಸ್ವಲ್ಪ ಮೆಟಫರಿಕ್ ಆಗಿದೆ. ಇದ್ರಲ್ಲಿ ಬರೋ ಒಂದೊಂದು ಇನ್ಸ್ಟೆನ್ಸಸ್ನು ನೀವು ನಮ್ಮ ಜೀವನದ ಜೊತೆ ಕಂಪೇರ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಅನ್ಸಿದ ಥಾಟ್ಸ್ನ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚು ಕಾಂಟೆಂಟ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.